RBI ಅಥವಾ ನಾವು ಇದನ್ನ ಏನ್ ಹೇಳ್ತೀವಿ RBI ಬಾಂಡ್ಸ್ ಅಥವಾ GOI ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಹಾಕಿದ್ರೆ ಅದು ನಮ್ಮ NSE ಇದೆಯಲ್ಲ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಅಂತೀವಲ್ಲ, ಅದ್ರ ಮೇಲೆ 0.25% ಹೆಚ್ಚಿಗೆ ಕೊಡ್ತಾರೆ. ಇವತ್ತು ಅದು 7.8 ಇದೆ, 0.25 ಅಂದ್ರೆ 8.05% ರಿಟರ್ನ್ ಸಿಗುತ್ತೆ. ಅಂತದ್ರ ಮೇಲೆ ಹುಡುಕಿಬಹುದು. 100% ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಕಪ್ ಅದು. ಆಯ್ತಾ? ನೀವು ಎಷ್ಟು ಕೋಟಿ ಬೇಕಾದ್ರೂ ಹಾಕ್ಬೋದು, ದೇರ್ ಇಸ್ ನೋ ಲಿಮಿಟ್. ನಿಮ್ಮ ಹತ್ರ 100 ಕೋಟಿ ಇದೆಯಾ, 100 ಕೋಟಿ ಇನ್ವೆಸ್ಟ್ ಮಾಡಿ. ಅಲ್ಲಿ 8.05% ಸಿಗುತ್ತೆ ಆಸ್ ಆಫ್ ನೌ, ಇವತ್ತಿನ ಪ್ರಕಾರ. ಅದು NSE ರೇಟ್ ಕಮ್ಮಿ ಆದ್ರೆ ಇದು ಕಮ್ಮಿ ಆಗುತ್ತೆ, NSE ರೇಟ್ ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗುತ್ತೆ. ಸೊ ಇಟ್ ಇಸ್ ಫ್ಲೆಕ್ಸಿಬಲ್ ರೇಟ್ ಆಫ್ ಇಂಟ್ರೆಸ್ಟ್. ಇವತ್ತು 6 ತಿಂಗಳಿಗೆ ಒಂದ್ಸರಿ ಇದಾಗುತ್ತೆ, ಫಿಕ್ಸ್ ಆಗುತ್ತೆ. ಸೊ ಇವತ್ತಿನ ಪ್ರಕಾರ 8.05% ಸಿಗ್ತಾ ಇದೆ. ನಿಮ್ಗೆ ಅಷ್ಟೊಂದು ಸೆಕ್ಯೂರಿಟಿ ಬೇಕು ಅಂದ್ರೆ ಹಾಕಿ. ಈಗ ನೀವು ಈ ಮಾರುಕಟ್ಟೆಯಿಂದ ನೀವು ದೂರ ಇರಕ್ಕೆ ಒಂದಷ್ಟು ದಿನ ಪೋಸ್ಟ್ ಪೋನ್ ಮಾಡ್ಬೋದು ಅಷ್ಟೇ. ಇದು ಆಯ್ಕೆಯಾಗಿ ಉಳ್ಕೊಳ್ಳಲ್ಲ, ಇದು ಅನಿವಾರ್ಯ. ಇವತ್ತಲ್ಲ ನಾಳೆ ನೀವು 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 ಎಲ್ಲರೂ ಏನು ಒಂದಿನ 2 ದಿನ ಪೋಸ್ಟ್ ಪೋನ್ ಮಾಡ್ತೀರಾ, ಬಟ್ ನೀವು ಮಾರ್ಕೆಟಿಗೆ ಬರಲೇಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಲೇಬೇಕು. ಬಾಸ್ ವಾಲಾ, ಬಿ ದ ಬಾಸ್.